ನಮ್ಮ ನ್ಯೂ ಫ್ಯಾಮಿಲಿ ರೀ ಮೇವ್ ಮೇವ್ ಬೆಕ್ಕ ಈಗ ಚಪಾತಿ ಬಿಸಿ ಬಿಸಿ ಚಪಾತಿ ಹೆಸರು ಕಾಳು ಕ್ಯಾರೆಟ್ ತಿಂದ್ರೆ ಕಣ್ಣೇನ ಸುದ್ದ ಹಾಕವಂತ್ರಿ ನಾನು ಆಗೋವರ್ಲು ಇರಲಿ ಅದೇನು ಮಾಡೋಕ್ಕಾಗಲ್ರಿ. ಕೇಕ್ ಡಿಪ್ಪರ್ ಟೇಸ್ಟ್ ಅಂತೂ ಅಲ್ಟಿಮೇಟ್. ಇನ್ನ ಬಿಲ್ ಕೊಟ್ಟಿಲ್ಲ ಆದ್ರೆ ಆಗೈತಿ ನಾವು ಕೊಡಲ್ಲ ಅಂತ ಹೇಳ್ತದೆ. ನಿಧಿ ಬಂದನ್ರಿ. ಈಗ ನಿಧಿನ ಇವತ್ತು ಚಹಾ ಮಾಡಿರೋದು. ಈಗ ಸ್ವಲ್ಪ ಹೋಗಿ ಹೊರಗಡೆ ಸ್ವಲ್ಪ ತಿನ್ನಿಗೆ ಇರ್ಲಿ ಇರ್ಲಿ ಭಯ ಹಂಗೆ ಬಗ್ಬಾಡ್ ಭಯ ತಲೆ ಕೂಲ ಕಾಣ ಅಲ್ಲ. ಗುರು ಎಲ್ಲರಿಗೂ ನಮಸ್ಕಾರ ರೀ. ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ರೀ. ಇವತ್ತಿನ ವ್ಲಾಗ್ ಏನಂದರೆ ಆಯ್ತು ರೀ, ಎಲ್ಲ ಆಯ್ತು ರೀ. ಇವತ್ತೇನಾತ್ರಿ, ಒಬ್ಬ ಟಿಫಿನ್ ಅಂದ್ರೆ ನಮಗೆ ಇದು ಡೆಲಿವರಿ ಮಾಡ್ತಿದ್ದು ನಾಳೆ ಅವ ಸ್ವಲ್ಪ ಇವತ್ತು ಕೈ ಕೊಟ್ಬಿಟ್ಟಾರ್ರಿ. ಅದ್ರ ಮುದ್ದಾಮ್ ಇವತ್ತು ಭಾಳ ಮಂದಿ ಬಂದು ಕೇಳಿಬಿಟ್ರಿ. ಯಾವಾಗ ಇರಲ್ಲ ಅವಾಗ ಕೇಳಲ್ಲ, ಅದು ಏನು ಮಾಡೋಕ್ಕಾಗಲ್ಲ ರೀ. ಈಗ ಬಂದೇನು ರೀ, ಬಂದು ಈಗ ಪೂಜೆ ಗೀಜೆ ಆಗೈತೆ ರೀ ಆಲ್ಮೋಸ್ಟ್ ಅಲ್ಲ. ಈಗ ಪೂಜೆ ಆಗೈತೆ ರೀ. ಈಗ ಮನೆಗೆ ಚಪಾತಿ ಹೆಸರು ಕಾಳು ಪಲ್ಯ ಅಂದಾರೆ. ನಮ್ಮ ನ್ಯೂ ಫ್ಯಾಮ್ಲಿ ರೀ ಮೇವ್ ಮೇವ್ ಬೆಕ್ಕ ಕೋಸು ಅದು ಬರೀ ಹಾಲು ಹಾಕಿ ಒಳಗೆ ಪಟಾಯಿಸ್ಬಿಟ್ಟಿವ್ರಿ. ಈಗ ಆರಾಮ್ ಶಿಸ್ತು ಮಕ್ಕಂಡೈತೆ ಗೈಸ್. ಈಗ ಹೋಗ್ಬೇಕ್ರಿ, ಪಾಪಡಿ ಕುಂದ್ರಿಸಿ ಬಂದೀವಿ. ಯಾಕಂದ್ರೆ ಈಗ ವರುಣು ಇಲ್ಲಲ್ರಿ, ಎಕ್ಸಾಮಿಗೆ ಹೋಗ್ಯಾನ. ಅದಕ್ಕೆ ಬರೋ ಮಟ್ಟ ಒಂದು ಸ್ವಲ್ಪ ಕುಂತಂಗೆ ಹೋಗಂತ ಹೇಳಿದೆ. ಈಗ ಹೋಗ್ಬೇಕ್ರಿ. ಈಗ ಸ್ವಲ್ಪ ಟಿಫಿನ್ ಐತೆ ಮಾಡಿ ಪಟಕ್ಕನ ಹೋಗ್ಬೇಕು. ಪಾಪನ ಒಬ್ಬನ ಹಾಕನ. ಲೆಟ್ಸ್ ಗಿವ್ ಗೈಸ್. ಈಗ ಚಪಾತಿ ಬಿಸಿ ಬಿಸಿ ಚಪಾತಿ ಹೆಸರು ಕಾಳು ರೀ, ಅದ್ರ ಕೂಡ ಸ್ವಲ್ಪ ಸೌತೆಕಾಯಿ ಪ್ಲಸ್ ಕ್ಯಾರೆಟ್ ರೀ. ಕ್ಯಾರೆಟ್ ತಿಂದ್ರೆ ಕಣ್ಣೇನ ಸುದ್ದ ಹಾಕವಂತ್ರಿ ನಾನು ಆಗೋವರ್ಲು ಇರಲಿ ಅದೇನು ಮಾಡೋಕ್ಕಾಗಲ್ರಿ. ಈಗ ಚಪಾತಿ ಟಿಫಿನ್ ಮಾಡಿ ಹೋಗುವ. ಅಲ್ಲಿ ಪಾಪಡಿ ಒಬ್ಬನೇ ಹೋದ್ಮೇಲೆ ಮಾಡಮ್ರಿ ಅಲ್ಲಿ ಟೈಮ್. ಸೊ ಇವಾಗ ನೋಡ್ಬೋದ್ರಿ, ನಮ್ಮ ಮಿಸ್ಸಸ್ ಫುಲ್ಲು ಬ್ಯುಸಿ ಆಗ್ಯಾನ. ಎಲ್ಲ ನಮ್ಮ ಡಿಪ್ಲೊಮಾ ಫ್ರೆಂಡ್ಸ್ ಎಲ್ಲರೂ ಬಂದಾರ. ಹೇಳಿ ಹೆಂಗಿತ್ತ ರಿವ್ಯೂ ಹೇಳು ಅಣ್ಣ. ತಡಿ ಸ್ವಲ್ಪ ಈ ಕಡೆ ಬಾಲೆ ಕರಕ್ ಬರ್ತೈತಿ. ನಮ್ಮ ಮಣ್ಣನ ಸ್ಟೈಲ್ ಆಗಿ ಹೇಳ್ತಾರೆ ಗುರುವೇ. ಟೇಸ್ಟ್ ಅಂತೂ ಬಾಲೆ ಕರಕ್ ಬರ್ತೈತಿ ಅಂದ್ರೆ ನಮ್ಮ ಮಣ್ಣನ ಸ್ಟೈಲ್ ಆಗಿ ಹೇಳ್ತಾ ಇದು ಗುರುವೇ. ತಡಿ ಕೈಯಾಗ ಹಿಡ್ಕಂತ ಒಂದ್ ಸೆಕೆಂಡ್. ಬಿಳಿಸಿ ಸ್ವಲ್ಪ ಮೇಲೆ ಹಿಡ್ಕ. ಟೇಸ್ಟ್ ಅಂತೂ ಅಲ್ಟಿಮೇಟ್. ಇದ್ರ ಹೆಸರೇನಿದು? ಕೇಕ್ ಡಿಪ್ಪರ್ ಟೇಸ್ಟ್ ಅಂತೂ ಅಲ್ಟಿಮೇಟ್. ವಿಸಿಟ್ ಮಾಡ್ತಾ ಇರಿ, ಮನ್ಸಿಗೆ ಒಳ್ಳೇದು. ಡೈಲಾಗ್ ಚೆನ್ನಾಗೈತಾ? ಇವರೆಲ್ಲ ನಮ್ಮ ಡಿಪ್ಲೊಮಾದವರು. ಅವನೊಬ್ಬನು ನಮ್ಮ ಸೀನಿಯರ್ ಅವ, ಇವನೊಬ್ಬನು ಸೀನಿಯರ್. ಇವನು 7 ಕಾಮಕ್ಕ ನನ್ನ ಮಗ. ಈಗ ನಮ್ಮ ಹುಡ್ರು ಎಲ್ಲಾರು ಬಂದಾರೆ. ಈಗ ಸಂದೀಪ್ ಮಾಡೇನ್ರಿ ಲಾಗ್. ಆದ್ರ ಅದು ವೈಡ್ ಆಂಗಲ್ ಮಾಡ್ಯಾನ. ಆದ್ರೆ ಇರ್ಲಿ, ಅದು ವೈಡ್ ಆಂಗಲ್ ಅಲ್ಲೇ ಗೈಸ್ ಎಲ್ಲರೂ ಓಪನಿಂಗ್ ಬರ್ಲಿಲ್ಲ, ಅದಕ್ಕೆ ಈಗ ಎಲ್ಲಾರು ಫ್ರೀ ಮಾಡ್ಕೊಂಡು ಬಂದಾರೆ. ಅಂದ್ರೆ ಕರ್ದಿಲ್ ಬಿಡ್ರಿ ಅದು ಹೋಗಿ. ಈಗ ಗ್ರ್ಯಾಂಡ್ ಓಪನಿಂಗಿಗೆ ಕರಿತೀವ್ರಿ. ಈಗ ಎಲ್ಲ ಹುಡ್ರು ಬಂದಾರ, ಎಲ್ಲಾರು ಶಿಸ್ತು ಹೊಡೆದ. ಈಗ ಅದಕ್ಕೆ ಗೈಸ್ ಈಗ ಎಲ್ಲಾರು ತಿಂದಾರೆ. ಇನ್ನ ಬಿಲ್ ಕೊಟ್ಟಿಲ್ಲ ಆದ್ರೆ ಆಗೈತಿ. ನಾವು ಕೊಡಲ್ಲ ಅಂತ ಹೇಳ್ತದೆ. ಹಂಗೇನಿಲ್ರಿ, ಅದು ಒಟ್ಟು ಈಗ ಇನ್ನ ಜನರೇ ಹುಡ್ರಿಗೆ ನಮ್ಗೆ ವೆರೈಟಿ ಬೇಕಾಗಿತ್ತು. ಅದಕ್ಕೆ ಹುಡ್ರಿ ಇನ್ನ ನಾರ್ಮಲ್ ಇವಾಗ ಬಂಡ್ ರಿಪೇರ್ ನೋಡ ನಮ್ಮ ಅಮ್ಮರ ತೆಲಿನೇ ಎತ್ತವಲ್ರಿ. ಫುಲ್ ಶಿಸ್ತು ಹೊಡ್ಕೊಂಡ್ ಕುಂತಾನ್ರಿ. ಈಗ ನೀ ತಿನ್ಲಿ ಯಾಕೆ ಚೆನ್ನಾಗಿಲ್ಲ ಎಸ್ ಗೈಸ್. ಈಗ ರಾಯೇಶಣ್ಣ ಬಂದನ್ರಿ. ಅವ್ನು ಸಾಂಗ್ ಇಡೀ ಇದ್ರಾಗೆ ಅವನೇ ಬಂದಾನ. ಇವೆಲ್ಲ ನಮ್ಮ ಡಿಪ್ಲೊಮಾ ದೋಸ್ತರಿ. ಈಗ ಇಂಜಿನಿಯರ್ ಮಾಡಾಕತ್ತಾರ, ನಾನು ಬಿಟ್ಟೆ. ನಾನು ಮಾಡಾಕತ್ತೀನಿ. ನಾನು ಮಾಡ್ತಾ ಇದ್ದೆ. ಅದೇ ನನ್ ಬಿಟ್ಟು ಅನ್ನಾಗತ್ನಲ್ಲ. ರಾಯೇಶಣ್ಣ ಬಂದ್ಬಿಟ್ಟೆ. ಇಲ್ಲ ಭಯ ನೀನ್ ನೋಡ್ಲಿಲ್ಲ ಅವ್ನು ಕ್ರಿಕೆಟ್ ಆಡಕ ಜೀವನದಾಗ ಚಶ್ಮಾ ತಗೊಂಡು ನಂದದು. ಎಸ್ ಗೈಸ್ ಈಗ ಆಲ್ಮೋಸ್ಟ್ ಅಲ್ಲೇ ಎಲ್ಲ ವರ್ಕ್ ಆಗೈತ್ರಿ. ಇವತ್ತು ನೀರು ಬಿಟ್ಟೈತಿ. ಈ ಥರ ಕಂಪ್ಲೀಟ್ ಪ್ಲಾಟ್ಫಾರ್ಮ್ ಕಾಣುತ್ತೆ. ಈಗ ನೀರು ಬಿಡ್ಬೇಕು. ಹುಡ್ರು ಬಂದಾರ. ಲೈಟ್ಸ್ ಎಸ್ ಈಗ ಆಲ್ರೆಡಿ ಬಾಯ್ ನಡೀತಿರಲ್ಲ. ಎಸ್ ಈಗ ಎಲ್ಲ ನೀರು ಹೊಡೆದಿವ್ರಿ. 2 ಸಲ ಡ್ರಮ್ ಅದಕ್ಕೆ ತುಂಬಿಟ್ಟಿದ್ದೆ. ಈಗ ಇವತ್ತು 2 ಲೀಟ್ರ್ ಇದಾಗೈತೆ ರೀ. ಇವತ್ತು ದಬಾಯಿಸಿ ಆಗೈತೆ ಕಸ್ಟಮರ್ಸ್. ಅದ್ರಾಗ ಬೆಳಗ್ಗೆ ಟಿಫಿನ್ ಬರ್ಲಾರ್ದಕ್ಕೆ ಭಾಳ ಮಂದಿ ಹಂಗೆ ಹೋಗ್ಯಾರ್ರಿ. ಅಂದ್ರೆ ಇವತ್ತು ಟಿಫಿನ್ ಬಂದಿಲ್ಲ ರೀ, ಅದಕ್ಕೆ ಸ್ವಲ್ಪ ಬೇಜಾರಾಯ್ತು. ಸ್ವಲ್ಪ ಕೈ ಕೊಟ್ಬಿಟ್ಟ. ಅದಕ್ಕೆ ಈಗ ನಿಧಿ ಬಂದನ್ರಿ. ಈಗ ನಿಧಿನ ಇವತ್ತು ಚಹಾ ಮಾಡಿರೋದು. ಅದಕ್ಕೆ ಈಗ ಇವತ್ತು ಹೊಸದು ಏನು ತರಿಸಿದ್ನಂತಂದರೆ ಇದು ಕೇಕ್ ಡಬ್ಬ ತರಿಸಿದ್ದಾರೆ.
ಮತ್ತು ಇದು ಪಿಸ್ತಾ ಕುಕ್ಕೀಸ್ ಅಂತೆ, ಮತ್ತು ಚಕ್ಲಿ, ಮತ್ತು ಇದು ಬೆಣ್ಣೆ ಬಿಸ್ಕೆಟ್ ಅಂತ. ಲೆಟ್ಸ್ ಕಿಸಿ ಏನಿಲ್ಲ, ಕಂಟೆಂಟ್ ಇಲ್ಲ, ಅದಕ್ಕೆ ಕಿಸಿಯಾಕತ್ತನ್ರಿ ಅವನ. ಮತ್ತು ನಾರ್ಮಲ್ ಅದೇ, ಈಗ ಸಾಯಂಕಾಲ ಹೋಗೋದು ತಿನ್ನೋದು ಬಂದ ಹಂಗೆ ಐತ್ರಿ. ಆದ್ರೆ ಲೆಟ್ಸ್ ನೋಡವ. ಎಸ್ ಸುಮ್ಮನೆ ಇವಾಗೆಲ್ಲ ಮುಗಿಸ್ಯಾನ ನಮ್ಮ ಮೆಸೇಜ್. ಇವತ್ತಿನ ದಿನ ಇವಾಗ ಎದಕ್ಕೆ ಹಂಗೆ ನೋಡ್ತೀವಿ ವಾರಿಗಣ್ಣ ಗೈಸ್ ಎಲ್ಲ ವರ್ಕ್ ಆದ್ರಿ. ಸ್ವಲ್ಪ ಚಲೋ ಆಗಿದ್ದಾರೆ ಇವತ್ತು. ಸ್ವಲ್ಪ ಅದೇ ಬೆಳಗ್ಗೆ ಟಿಫಿನ್ಲಿಂದ ಸ್ವಲ್ಪ ಇರಲಿ, ಅಕಸ್ಮಾತ್ ಈಗ ಸ್ವಲ್ಪ ಹೋಗಿ ಹೊರಗಡೆ ಸ್ವಲ್ಪ ತಿನ್ನಿಲ್ಲ ಎಷ್ಟು ನೋಡ್ಕೋದ ನಿಧಿಗೆ ಹಚ್ಚ ಚಂದೇನ್ಲೆ. ಈಗ ಏನಂತಂದ್ರೆ ಎಲ್ಲ ಆಯ್ತ್ರಿ. ಈಗ ಸ್ವಲ್ಪ ಪೇಮೆಂಟ್ ಇತ್ತು, ಅಂದ್ರೆ ಲೇಬರ್ಸಿನ ಪೇಮೆಂಟ್ ಇತ್ತು. ಸಾಗರಣ್ಣ ಅಂದ್ರೆ ನಮ್ಮ ಅಣ್ಣ ಇದಕ್ಕೆ ಕರೆದನ್ರಿ ಆಫೀಸಿಗೆ ಹೋಗಿ ಸ್ವಲ್ಪ ಪೇಮೆಂಟ್ ಏನೈತೆ ಅದು ಕ್ಲಿಯರ್ ಮಾಡಿ ಸ್ವಲ್ಪ ಹಂಗೆ ಹುಡ್ರು ಇದಕ್ಕೆ ಹೋಗ್ಬೇಕ್ರಿ. ಏನೋ ಸ್ವಲ್ಪ ತಿನ್ನಕ್ಕೆ ಅನ್ನಕತ್ತಾರ. ಸಂದೀಪ್ ಹೋಗಿರ್ಬೇಕು. ಎಸ್ ಅದಕ್ಕೆ ಈಗ ಹೋಗ್ಬೇಕ್ರಿ. ಅದಕ್ಕೆ ಲೆಟ್ಸ್ ಇವತ್ತು ಬೇರೆ ಕಡೆ ಗಿರ್ಮಿಟ್ ತಿನ್ನಕ್ಕೆ ಬಂದೀವಿ ರೀ. ಅಂದ್ರೆ ವಿ ಎನ್ ಸಿ ಕಡೆನೇ ಇದು ಬೇರೆ ಕಡೆ. ಅಂದ್ರೆ ಇಲ್ಲಿ ಸ್ಪೆಷಲ್ ಇದನ್ನು ರೀ, ಇದು ಹಾಫ್ ಇದು ಹೇಳೇನ್ರಿ. ರಾಯಶಣ್ಣನು ಸ್ವಲ್ಪ ಇತ್ತೀಚಿಗೆ ನಾಚಿಣಕತ್ತೇನೆ ರೀ, ಯಾಕಂದ್ರೆ ಜವಾಬ್ದಾರಿ ಬಂದೈತಿ. ವಿಡಿಯೋ ನೋಡ್ಕೊಂಡು ಸ್ವಲ್ಪ ನಾಚಿಗೆ ಇರಲಿ ಭಯ, ಹಂಗೆ ಬಗ್ಬಾಡ್ ಭಯ ತಲೆ ಕೂಲ ಕಾಣ ಅಲ್ಲ ಬಂದ ಬಾಯ್ ಸೊಡಯ್ಯ ಗಡಿ ಸೊಡಯ್ಯ. ಸಂದೀಪ್ ಈಗ ಜಿಮ್ ಒಳಗೆ ಡಯಟ್ ಆಗತ್ತನ್ರಿ. ಅದ ಇಲ್ಲಪ್ಪ, ಅದಕ್ಕೆ ಅವನು ಸೋಡಾ ಕುಡಿದು ಇದು ಹಾಕತ್ತನ್ರಿ. ಅದೇ ಇಲ್ಲ ಅದು ಇಲ್ಲ ಇರಲಿ ಇದು ಮತ್ತೇನು ಮಿರ್ಚಿ ಬೇಕಾಗಿದ್ದಿಲ್ಲ ಅಲ್ಲಿ ಮನೆಗೆ ಏ ಭಯ ನಾ ಇದೀವೋ ಬೈ ಹಿಂಗೆ ಓಪನ್ ಮಾಡು. ಏನು ರಾಯಶ್ ಒಬ್ಬೊಬ್ಬನೇ ತಿಂತದೆ? ಅದೇ ಅಂತೀನಿ ನಾನು. ಏನು ರಾಯಶ್ ಹಾಂ ತಿಂತೆ ಒಬ್ಬೊಬ್ಬನೇ ತಿಂತಿ? ಇಲ್ಲಿ ನೋಡ್ದಾಗ ಇಲ್ಲಿ ಕೂದಿ ಇಲ್ಲಿ ನೋಡೋದು ಭಯ. ಗೈಸ್ ಈಗ ತಿಂದು ಸಂದೀಪ್ ಇದು ಕುಡಿಯಾಕತ್ತನ್ರಿ. ಈಗ ನಮಗೆ ಕಮೆಂಟಾಗಿ ಏನಾಗ್ತೀರಿ, ಸಂದೀಪ್ ಈಗ ಸೋಡಾ ಕುಡಿಯಾಕತ್ತಾನ. ಸೋಡಾ ಕುಡ್ದಾದ್ಮೇಲೆ ಲೆಮನ್ ಟೀ ಕುಡಿದ್ರೆ ಒಳ್ಳೇದ, ಏನು ಎಫೆಕ್ಟ್ ಆಗತ್ತಾನ ನೀವು ಕಮೆಂಟಾಗಿ ಹಾಕ್ರಿ. ಈಗ ಅವ್ನ ಹಂಗ ಮಾಡಾಕತ್ತನ್ರಿ, ಏನಾಗತ್ತಾನ ನಮಗೆ ಗೊತ್ತಿಲ್ಲ. ಬೇಡ ಅಂತಂದ್ರೆ ಕೇಳವಲ್ರಿ. ಇದೇ ಗ್ಯಾಪ್ ನಾವು ಹೊಡ್ಯಾಕತ್ತಾನ. ಗೋಬಿ ಆರ್ಡರ್ ಮಾಡ್ಯಾನ, ಆದ್ರೂ ಇದ್ರ ಕೈ ಹಾಕಾಕತ್ತಾನಂದ್ರೆ ಅವನ ಹಾಫ್ ಗೋಬಿ ಹೇಳನ್ಲಿ ಅವನ. ಇವನ ಹಾಫ್ ಗೋಬಿ ಹೇಳನ, ಇದ್ರ ಕೈ ಹಾಕಾಕತ್ತಾನ. ಇರ್ಲಿ ಏನದು ಮನುಷ್ಯ ಜೀವನ. ಇವನು ಅಲ್ಲೇ ಅವಾಗೇನ ನಮ್ಮ ಮುಟ್ಟಂಗಿಲ್ಡ ಗಿರ್ಮಿಟ್ಟ ಹಂಗ ಅಂದಿಲ್ಲ ಅಂತ ಹೇಳಿ ವಿಡಿಯೋದಾಗ ಐತೆ. ಅವ್ ವಿಡಿಯೋ ಮಾಡಿಲ್ಲಲ್ಲ. ಈಗ ಯಾರು ಏನೇನ ಮಾಡ್ಕೊಳ್ಳಿ ಅವ್ನು ನೋಡಿ ತಿಂತಿರೋದು ನೋಡೋಣ. ಗೈಸ್ ಈಗ ಸ್ವಲ್ಪ ಖಾಲಿ ಆಗತ್ರಿ, ಇಲ್ಲಂದ್ರೆ ಖಾಲಿ ಮಾಡಾಕತ್ತಾನ. ನಾನು ಅದಕ್ಕೆ ನಾವು ತಿನ್ಬೇಕ್ರಿ. ಸಲಿ ಮಾಡಿ ಈಗ ಗೋಬಿ ಬಂತ್ರಿ. ನಿಧಿ ಗೋಬಿ ತಿನ್ನಾಕತ್ತಾನ. ಫಸ್ಟ್ ವಿಡಿಯೋದಾಗ ಏನು ತಿನ್ನಲ್ಲ ಅಂತಂದಾನ. ಬೇಡ ತಿನ್ಸೋದು ಒಬ್ರೆ ಇದು ಎಡಿಟ್ ಮಾಡಿ ಗೈಸ್, ಇದು ಎಡಿಟ್ ಮಾಡ್ತೀನಿ. ಗೋಬಿ ಜೆಂಡಿ ಹಂಗ ಹಂಗಿಟ್ಟೆ. ಗೈಸ್ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಆಗುತ್ತೆ ರೀ. ಐ ಥಿಂಕ್ ಇನ್ನೊಂದು ಸ್ವಲ್ಪ ದಿನದಾಗ ಆಗೈತೆ ರೀ. ಪ್ಲ್ಯಾಟ್ಫಾರ್ಮಿಗೆ ದಿನ ಸ್ವಲ್ಪ ನೀರು ಹೊಡ್ಯಾಗೈತೆ. ಒಂದು 2-3 ದಿವಸ ನೀರು ಹೊಡೆದ್ಬಿಟ್ರೆ ಪ್ಲ್ಯಾಟ್ಫಾರ್ಮಿಗೆ ಸ್ವಲ್ಪ ಗಟ್ಟಿ ಆಗತ್ತೆ ರೀ. ಅದ್ರ ಮ್ಯಾಗ ಅದು ಇಡೋದು. ವರುಣು ಶನಿವಾರ ಬರ್ತೇನೆ ಅಂದಾನ, ಆದರೂ ನೋಡ್ಬೇಕು ರೀ. ಸೋಮವಾರ ಇಡ್ಬೇಕಂತಿದ್ದೀವಿ. ಸೋಮವಾರ ಚಲೋ ಆಗತ್ತಲ್ಲ ರೀ. ಅದಕ್ಕೆ ಸೋಮವಾರ ಮ್ಯಾಗ ಕಂಟೈನರ್ ಇಟ್ಬಿಟ್ರೆ ಚಲೋ ಆಗುತ್ತೆ. ಎಸ್ ಈಗ ಮತ್ತೆ ನೆಕ್ಸ್ಟ್ ವೀಡಿಯೋಗೆ ಸಿಗಣ್ರಿ. ನೀವು ಮಾಡಿರ್ತೀರಿ ಸಬ್ಸ್ಕ್ರೈಬು, ಬೇರೆ ಕಡೆ ಮಾಡಿಸ್ರಿ. ನೆಕ್ಸ್ಟ್ ಇದರಿಂದ ವೀಡಿಯೋ 900 ಸಬ್ಸ್ಕ್ರೈಬ್ ಆಗ್ಬೇಕು ಅನ್ಕೊಂಡಿನಿ. 900 ಸಬ್ಸ್ಕ್ರೈಬು ಸಕ್ಸಸ್ಫುಲ್ಲಿ ಕಂಪ್ಲೀಟ್ ಆಯ್ತು ರೀ ನಿಮ್ಮ ಸಪೋರ್ಟ್ಲಿಂದ. ಹೀಗೆ ಮಾಡ್ತೀರಿ, ಇನ್ನೂ ವೀಡಿಯೋಸ್ ಬರ್ತಿರ್ತವ್ರಿ. ಆದ್ರೆ ಬೇಸರ ಆಗತ್ತಂತ ನಿಮ್ಗೆ ಅನ್ನಿಸ್ತಿರ್ತದೆ, ನನಗೂ ಅನ್ಸಾಗತೈತೆ ರೀ. ಆದರೂ ಅಲ್ಲಿ ಮಟ್ಟ ಸ್ವಲ್ಪ ಇದು ಹಾಕ್ತಿರ್ತೈತೆ ರೀ. ಅದಕ್ಕೆ ಈಗ ಇನ್ನೊಂದು ನ್ಯೂ ಬರ್ತೈತೆ ರೀ, ನ್ಯೂ ಡಿಶ್ ಅವೆಲ್ಲ ಗೊತ್ತೈತೆ ರೀ ನಿಮ್ಗೆ. ಎಸ್ ಮಾಡೋಣ. ಎಲ್ಲರಿಗೂ ನೀವು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕಮೆಂಟ್ಸ್ ಹುಗ್ಗಿ ಆಡ್ಬಿಡ್ರಿ. ಎಲ್ಲರೂ ಸಪೋರ್ಟ್ ಮಾಡಿ. ಗುಡ್ ನೈಟ್, ಟೇಕ್ ಕೇರ್.